ನಿನ್ನೆ ನಾನು ಹಿಂಗೆ ಪ್ಯಾಂಟ್ ಶರ್ಟ್ನ ದೊಡ್ಡದೊಳ್ಳೆ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಹಳ್ಳಿಯಿಂದ ಬಂದ್ರು ಒಳ್ಳೆ ಸ್ಕೂಲಲ್ಲಿ ಹೋದ್ರು. ಬಟ್ ಐ ವಾಸ್ ನಾಟ್ ದಿಸ್ ಒನ್. ಒಂದಿನ ಇದ್ದಂಗೆ ಅವ್ರ ಫ್ರೆಂಡ್ ಒಬ್ಬ ಆರ್ ಟಿ ನಾರಾಯಣ್ ಅಂತ ಇದ್ರು, ತಮಗೂ ಗೊತ್ತಿರಬೇಕು ಅಂತ ಕಾಣ್ತದೆ, ಭಾಳ ಜನಕ್ಕೆ ಗೊತ್ತಿದೆ ಆರ್ ಟಿ ನಾರಾಯಣ್ ಅಂತ. ಅವನ್ನ ಕರ್ಸಿದ್ರು ಒಂದಿನ. ಕರ್ಸ್ಬಿಟ್ಟು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ರು. ನಾನು ಹೆಂಗೆ ನೋಡ್ತಾ ಇರಂತೆ, ಬಾಯ್ಲಿ ಆರ್ ಟಿ ಬಾಯ್ಲಿ ಅಂತಂದ್ರು. ಬಂದರು ಅವರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸ್ಕೊಡ್ರಿ, ಬಟ್ಟೆ ಹೊಲಿಸಿ ಸ್ವಲ್ಪ ಇವನಿಗೆ ಅಂತೇಳಿ. ಸೊ ಆಮೇಲೆ ಬಾಂಬೆಯಿಂದ ಕರ್ಸಿಸ್ಬಿಟ್ಟು, ಅವ್ನು ಯಾರೋ ಟೈಲರ್ನ ಕರ್ಸಿಸ್ಬಿಟ್ಟು ಅವರೇ ಒಂದು 10 ಜನ ಬಟ್ಟೆ ಹೊಲಿಸ್ಬಿಟ್ಟು, ನಾನು ಬಟ್ಟೆ ಹಾಕಕ್ಕೆ ಕಲ್ತಿದ್ದು ಹೆಂಗೆ ಹಾಕಬೇಕು, ಕೋಟ್ ಹೆಂಗೆ ಹಾಕಬೇಕು ಅಂತ ಕಲ್ತಿದ್ದೆ ಅವರಿಂದ. ಸುಮ್ಮನೆ ಒಡ್ಡೊಡ್ಡಾಗಿ ಹೆಂಗೋ ರಾಜಕಾರಣ ಮಾಡಿಕೊಂಡು ಬಂಗಾರಪ್ಪನ ಗಡಿಲಿ ಸ್ಟೂಡೆಂಟ್ ಲೀಡರಾಗಿ ಬಂದ್ಬಿಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಿಂಗೆ ಕೋಟ್ ಗೀಟ್ ಹಾಕೋಬೇಕು ಅಂತೆಲ್ಲ ರೆಡಿ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಹಂಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಎಲ್ಲರೂ ತಿದ್ದಬೇಕು ಅಂದರೆ. ಮೊನ್ನೆ ಲಾಸ್ಟಲ್ಲಿ ಒಂದಿನ ನನಗೆ ಬೈದರು, ಒಂದು 2 ವರ್ಷದಿಂದ, 3-4 ವರ್ಷದಿಂದ. ಯಾವತ್ತು ನನಗೆ ಒಂದು ಅವರಲ್ಲಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಏನಂದ್ರೆ, ಯಾರು ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಬೈತಿರ್ಲಿಲ್ಲ ಅವರು. ಇಷ್ಟು ನಾಟ್ ಸುಮ್ಮನೆ ಮಕ್ಕ ತಿರ್ಸ್ಕೊಬಿಡೋರು, ಹಿಂಗೆ ತಿರ್ಸ್ಕೊಬಿಡೋರು. ಇಷ್ಟು ನಾಟ್ ಟ್ರಬಲ್ ಇದು ಮಾಡ್ತೀನಿ. ಆಮೇಲೆ ಒಂದಿನ ಮಾತ್ರ ಲಾಸ್ಟಲ್ಲಿ ನಾನು ಈ ಲೀಡರ್ ಆಫ್ ದಿ ಅಪೋಸಿಷನ್ ಜೈಲಿಂದ ಈಚೆ ಬಂದಮೇಲೆ ಈ ಪೇಪರ್ನೆಲ್ಲ ಈ ಲೀಡರ್ ಆಫ್ ದಿ ಅಪೋಸಿಷನ್ ವಿಚಾರ ಬರ್ತಾಯಿತ್ತು. ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟ ತಕ್ಷಣ ನಂಗೆ ಪೇಪರ್ ಕೇಳೋದು, ನೀವು ಆಗ್ತಾ ಇದ್ದೀರಂತೆ ಅಂತ. ನನಗೆ ಕಾರು ಮನೆ ಬೇಡ ಅಂತ ಅಂದ್ಬಿಟ್ಟೆ. ಪೇಪರ್ ಅವ್ರು ಹಂಗೆ ಬರೆದ್ಬಿಟ್ರು, ಟಿ ವಿಯವರು ಹಂಗೆ ತೋರಿಸ್ಬಿಟ್ರು. ತಕ್ಷಣ ಅವ್ರು ನೋಡಿದ್ರು ಕಾಣ್ತದೆ, ಫಾರ್ ದ ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಬಾಯ್ ಬಂದಂಗೆ, ನಿನಗೆ ಏನಾದ್ರು ಗೊತ್ತಿದೆಯಾ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದೇ ಅಶೋಕ್ ಅವ್ರು ಕೂತಿರೋ ಜಾಗ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನೀನು ಆ ಥರ ಕಾಳಜಿದ್ದನ್ನು ಮಾಡೋದು ಬೇಡ. ಎಂತೆಂಥವ್ರು ಇದ್ದ ಜಾಗ ಅದು, ದೇವರಾಜರಸ್ ಇದ್ರು, ಅವರಿದ್ರು, ಇವರಿದ್ರು, ಎಲ್ಲ ಅಲಂಕರಿಸಿದ ಜಾಗ, ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತಂದರೆ ಹಂಗೆಲ್ಲ ಮಾತಾಡಬಾರ್ದು ನೀನು ಅಂತ ಅಂದ್ಬಿಟ್ಟು ಫೋನ್ ತಕ್ಕಂತ. ಆಮೇಲೆ ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಯಾವುದೋ ಅಕೇಶನ್ ಸಿಕ್ತು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿದೆ. ಆಯಿತು, ಅದು ಬೇರೆ